ಹಾಯ್, ನಾನು ನಿಮ್ಮ ಫ್ಲಾರೆನ್ಸ್. ವೆಲ್ಕಮ್ ಟು ಮೈ ಹೇಜಲ್ ಲಾಕ್ಸ್. ಇವತ್ತು ನಾನು ನಿಮಗೆ ರಾಜ್ಮಾ ಮಾಡೋದನ್ನು ತೋರಿಸ್ತೀನಿ. ಇದನ್ನು ಕಿಡ್ನಿ ಬೀನ್ ಕೂಡ ಅಂತಾರೆ. ಇದನ್ನು ರಾತ್ರಿ ನಾನು ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಇವಾಗ ಕುಕ್ಕರ್ ಆನ್ ಮಾಡಿಕೊಂಡು ಅದರಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ಇವಾಗ ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನು ಸಾಲ್ಟ್ ಹಾಕ್ತಾ ಇದ್ದೀನಿ ಇವಾಗ. ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಬೇಕು ಇದಕ್ಕೆ. ಇದು ಹಾಕೋದ್ರಿಂದ ಅದು ಸಾಫ್ಟಾಗಿ ಒಳ್ಳೆ ದಪ್ಪದಾಗಿ ಆಗುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ ನಿಮಗೆ. ನೋಡಿ, ಇದನ್ನು ಹಾಕಿ ಕುಕ್ಕರ್ ಲಿಡ್ ಹಾಕ್ತಾ ಇದ್ದೀನಿ ನಾನು ಇವಾಗ. 2 ವಿಸಿಲ್ ಇಟ್ಕೊಂಡ್ರೆ ಸಾಕು. ರಾತ್ರಿ ನೆನೆ ಇಟ್ಟಿದ್ದೀವಲ್ಲ, 2 ವಿಸಿಲಲ್ಲಿ ಆಗಿಬಿಡುತ್ತೆ. ಮತ್ತು ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ತೋರಿಸ್ತೀನಿ ನಾನಿವಾಗ. ಇದು ಧನಿಯಾ ಪೌಡರ್. ಧನಿಯಾನ ಸ್ವಲ್ಪ ಬಿಸಿ ಮಾಡಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಶುಂಠಿ, ಟೊಮೆಟೊ 4ರಿಂದ 5 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲ ಪೇಸ್ಟ್ ಮಾಡ್ಕೋಬೇಕು ನಾವಿವಾಗ. ಮತ್ತು ಮ್ಯಾಗಿ ಮಸಾಲ, ನೋಡಿ ಇದು 2 ವಿಸಿಲ್ ಆಯಿತು. ಇವಾಗ ಬೆಂದಿದೆ ಇದು. ನೋಡಿ, ಈ ಥರ ನಾವು ಚೆಕ್ ಮಾಡಿದರೆ ಈ ಥರ ಪೀಸಸ್ ಆಗ್ತಾಯಿದೆ. ಈ ಥರ ಆದರೆ ಬಾಯ್ಲ್ ಆಯಿತು ಅಂತ. ಬನ್ನಿ ಇವಾಗ ಇದನ್ನು ಮಾಡೋದು ತೋರಿಸ್ತೀನಿ ನಿಮಗೆ. 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ 1 ಸ್ಪೂನ್ ಜೀರಾ ಬೇಕು. ಜೀರಾ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ. ರಾಜ್ಮಾಲಿ ಹೈ ಪ್ರೋಟೀನ್ ಇದೆ, ಮತ್ತು ಹೈ ಪ್ರೋಟೀನ್ ಮತ್ತು ಫೈಬರ್, ಮಿನರಲ್ಸ್ ಇದೆ. ಬಹಳ ಒಳ್ಳೆಯದು ರೀ ಇದು ಹೆಲ್ತ್ಗೆ. ಫ್ಯಾಟ್ ಫ್ರೀ ಕೂಡ ಇದೆ. ನೋಡಿ, ಇದನ್ನು ರುಬ್ಕೊಂಡಿರೋ ಮಸಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಡಯಾಬಿಟಿಸ್ ಇರೋರು ಕೂಡ ತಿನ್ಬೋದು ಇದನ್ನು, ಒಳ್ಳೆಯದು ಹೆಲ್ತಿಗೆ ಬಹಳ. 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಇದಕ್ಕೆ ಧನಿಯಾ ಪೌಡರ್ ಬೇಕು. ಇದನ್ನು 2 ಸ್ಪೂನ್ ಹಾಕ್ಕೊಳ್ತೀನಿ ನಾನು. ಇದರಿಂದನೇ ಗ್ರೇವಿ ಮತ್ತು ಟೇಸ್ಟ್ ಬರುತ್ತೆ, ಥಿಕ್ನೆಸ್ ಕೂಡ ಬರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆಯಿಲ್ ಸೈಡ್ ಬರೋವರೆಗೆ ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಫ್ರೈ ಮಾಡಿ. ನೋಡಿ, ಇದು ಫ್ರೈ ಆಯಿತು ಇವಾಗ. ನೋಡಿ, ನೀವು ಕೂಡ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಲೈಕ್ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ, ಇವಾಗ ಬಾಯ್ಲ್ ಮಾಡಿದ ರಾಜ್ಮಾನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಸಾಲದಲ್ಲಿ. ಆಲ್ರೆಡಿ ಬೆಂದಿದೆ ಅಲ್ಲ, ಕ್ವಿಕ್ಕಾಗಿ ಆಗುತ್ತೆ ಇದು, ಅಷ್ಟೇನು ಟೈಮ್ ತೊಗೊಳ್ಳಲ್ಲ. ನೋಡಿ, ಇದಕ್ಕೆ 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇದೇನು ತಿಳಿಯಾಗಿ ಆಗೋದಿಲ್ಲ, ಏಕೆಂದರೆ ನಾವು ಟೊಮೆಟೊ, ಹಸಿಮೆಣಸಿನ್ಕಾಯಿ, ಶುಂಠಿ ಪೇಸ್ಟ್ ಹಾಕಿದ್ವಿ, ಮತ್ತು ಧನಿಯಾ ಪೌಡ್ರ್ ಹಾಕಿದ್ದೀವಲ್ಲ, ಗ್ರೇವಿ ಬರುತ್ತೆ ಚೆನ್ನಾಗಿ. 1 ಗ್ಲಾಸ್ ನೀರು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಬೇಯುವಾಗ ಸ್ವಲ್ಪ ಹಾಕಿದ್ವಿ, ಮತ್ತು ಇವಾಗ ಮಸಾಲದಲ್ಲಿ ಕೂಡ ಹಾಕೋಣ. ನೋಡಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫೈನಲಾಗಿ ಇದಕ್ಕೆ ಮ್ಯಾಗಿ ಮಸಾಲ ಹಾಕ್ತಾಯಿದ್ದೀನಿ. ಇದರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಹಾಕಿ ಚೆನ್ನಾಗಿ ಕಲಸಿ
ಮತ್ತು ಒಂದು 5 ಮಿನಿಟ್ಸ್ ಇದನ್ನು ಸಿಮ್ಮಲ್ಲಿ ಇಡಿ. ಕುಕ್ಕರ್ ವಿಸಿಲ್ ಇಡೋದು ಏನು ಅವಶ್ಯಕತೆ ಇಲ್ಲ, ಸುಮ್ಮನೆ ಆ ಥರ ಮುಚ್ಚಿ ಹಾಕಿ ಒಂದು 5 ಮಿನಿಟ್ಸ್ ಇಡಿ. ಮಸಾಲ ಮತ್ತು ರಾಜ್ಮಾ ಎಲ್ಲ ಒಟ್ಟಿಗಾಗಿ ಬೇಯುತ್ತೆ. ಅದು ಭಾಳ ಟೇಸ್ಟಿಯಾಗಿರುತ್ತೆ. ಇದನ್ನು ಚಪಾತಿ ಜೊತೆ, ರೈಸ್ ಜೊತೆ ಭಾಳ ಚೆನ್ನಾಗಿರುತ್ತೆ. ಪಂಜಾಬಿಯವರ ಫೇವ್ರೆಟ್ ರಾಜ್ಮಾ ಚಾವಲ್ ಅಂತಾರಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಲೈಕ್ ಆಗುತ್ತೆ. ಇದು ನೋಡಿ ಭಾಳ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ. ಭಾಳ ಜನ ಇದನ್ನು ತಿನ್ನೋದಿಲ್ಲ. ಒಂದು ಸಲ ತಿಂದರೆ ನಿಮ್ಮ ಫ್ಯಾಮ್ಲಿಯಲ್ಲಿ ಮತ್ತೆ ಮತ್ತೆ ಕೇಳ್ತಾರೆ ನೋಡಿ ಭಾಳ ಚೆನ್ನಾಗಿದೆ ಅಂತ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.